ಲಿಫ್ಟಲ್ಲೇ ಹೋಗೋಣ ಅಂತ ಇದ್ದೀನಿ. ಬನ್ನಿ ಲಿಫ್ಟಲ್ಲೇ ನೋಡಿ, ಇವಾಗ ಓಪನ್ ಆಯ್ತು. ಯಾವ ರೀತಿ ಇದೆ ಅಂತ ಲಿಫ್ಟ್. ಹಾಯ್ ಗೈಸ್, ಎಲ್ರಿಗೂ ಗುಡ್ ಚಾಯ್ಸ್ ಚಂದ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬನ್ನಿ ಗೈಸ್, ಇವಾಗ ನಮ್ಮ ಫ್ರೆಂಡ್ ರೂಮಿಗೆ ಹೋಗೋಣ. ಇಲ್ಲೇ ನಮ್ಮ ಪಿ ಜಿ ಆಪೋಸಿಟ್ಟೇ ಅವರ ಪಿ ಜಿ ಕೂಡ ಇರೋದು. ಅಲ್ಲಿ ಹೋಗೋಣ. ಏನಕ್ಕೆ ಅಂತ ಅಂದರೆ ಒಂದು ಸಬ್ಜೆಕ್ಟ್ ಇದೆ ಗೈಸ್ ನಮಗೆ, ರಿಸರ್ಚ್ ಮೆಥಡಾಲಜಿ ಅಂತ. ಸೊ ಅದರದ್ದು ಟಾಪಿಕ್ ಬಗ್ಗೆ ರಿಸರ್ಚ್ ಮಾಡಬೇಕಿತ್ತು. ರಿಸರ್ಚ್ ಮೆಥಡಾಲಜಿ ಅಂತ ಅಂದರೆ ಒಂದು ಟಾಪಿಕನ್ನು ಪರ್ಟಿಕ್ಯುಲರಾಗಿ ತೊಗೋಬೇಕು. ಆ ಟಾಪಿಕನ್ನು ತೊಗೊಂಡು ಅದ್ರ ಬಗ್ಗೆ ಫುಲ್ಲು ಡೆಪ್ತಾಗಿ ರಿಸರ್ಚನ್ನು ಮಾಡಬೇಕು ಗೈಸ್, ಓಕೆನಾ? ಅದಕ್ಕೋಸ್ಕರ ಟಾಪಿಕನ್ನು ಹುಡುಕಿ ಮತ್ತು ರಿಸರ್ಚನ್ನು ಒಂದು ಸ್ವಲ್ಪ ಮಾಡೋಣ. ಬನ್ನಿ ಇವಾಗ ಹೋಗಿ ನಮ್ಮ ಫ್ರೆಂಡ್ ಹತ್ರ ಕೇಳಿಕೊಂಡು ಬರೋಣ ಗೈಸ್. UGಯಲ್ಲಿ ಅಂತ ಅಂದರೆ ಬರೀ ಪ್ರಾಜೆಕ್ಟ್ ಮಾಡೋದಿತ್ತು, ಅದು 6th ಸೆಮ್ಮಲ್ಲಿ ಮಾಡ್ತಾಯಿದ್ವಿ. ಬಟ್ ಇಲ್ಲಿ ಫಸ್ಟ್ ಸೆಮ್ಮಿಂದನೇ ನಮಗೆ ಲಾಸ್ಟಿಗೆ ಒಂದೊಂದು ಸಬ್ಜೆಕ್ಟಿಗೂ ಒಂದೊಂದು ಪ್ರಾಜೆಕ್ಟನ್ನು ಮಾಡಬೇಕು. ಮತ್ತು 3rd ಸೆಮ್ಮಲ್ಲಿ ಅಂತ ಅನಿಸುತ್ತೆ ಮೋಸ್ಟ್ಲಿ, ಅಲ್ಲಿ ನಾವು ರಿಸರ್ಚ್ ಮೆಥಡಾಲಜಿದು ಏನೇನು ಮಾಡಿದ್ದೀವಿ, ಏನೇನು ರಿಸರ್ಚ್ ಮಾಡಿದ್ದೀವಿ ಒಂದು ಪರ್ಟಿಕ್ಯುಲರ್ ಟಾಪಿಕನ್ನು ತೊಗೊಂಡು ಅಂತ, ಅದನ್ನು ಕೂಡ ನಾವು ಮೆನ್ಷನ್ ಮಾಡಿ ಫೈನಲ್ಗೆ ನಾವು ಸಬ್ಮಿಟ್ ಮಾಡಬೇಕು. ಅದು ಕೂಡ ಒಂದು ಪ್ರಾಜೆಕ್ಟ್ ಥರನೇ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ನಿನ್ನೆ ಎಸ್ಟರ್ಡೇ ಅಲ್ವಾ, ಅದಕ್ಕೋಸ್ಕರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದು ನಾವು ಎಲ್ಲ ಕಂಪ್ಲೀಟನ್ನು ಮಾಡಿದ್ವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಏನು ಮಾಡಬೇಕು ಅಂತ ಅಂದರೆ ಚಾಟ್ ಬೋಟ್ ಮಾಡಬೇಕು. ಚಾಟ್ ಬೋಟ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ನೋಡಿರ್ಬೋದು ಅಥವಾ ಒಂದು ಕಾಲೇಜಲ್ಲಿ ನೋಡಿರ್ಬೋದು. ನೀವು ಹಾಯ್ ಅಂತ ಮೆನ್ಷನ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಆಟೋಮೆಟಿಕಲಿ ರೆಸ್ಪಾಂಡ್ ಆಗುತ್ತೆ. ಏನಂತ, ಹಾಯ್ ಹಲೋ ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ. ಅಂದರೆ ನಾನು ಏನು ಹೆಲ್ಪ್ ಮಾಡಲಿ ನಿಮಗೆ ಹೇಳಿ ಅಂತ ಆಟೋಮೆಟಿಕ್ಕಾಗಿ ಕೇಳುತ್ತಲ್ಲ, ಅದೇ ಚಾಟ್ ಬೋಟು. ಅದೇ ಥರ ಕ್ರಿಯೇಟ್ ಮಾಡಿದ್ದಾರೆ ಗೈಸ್, ಓಕೆನಾ? ಅದೇ ಥರ ಕ್ರಿಯೇಟ್ ಮಾಡಿದ್ವಿ ನಿನ್ನೆ. ನಂದು ಬಂದುಬಿಟ್ಟು ಟಾಪಿಕ್ ನಾನು ಹೇಳ್ತೀನಿ ಗೈಸ್. ಮತ್ತು ನಮ್ಮ ಫ್ರೆಂಡಿಂದು ಕೂಡ ಅದನ್ನು ಮಾಡಿದ್ವಿ. ಅವನು ಕೂಡ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇವತ್ತು ಏನಂತ ಅಂದರೆ ರಿಸರ್ಚ್ ಮೆಥಡಾಲಜಿದು ಅದನ್ನು ಕೇಳಿಕೊಂಡು ಬರೋಣ. ಇದೇ ಒಂಥರ ಡಿಫ್ರೆಂಟ್ ವೈಬ್ಸ್ ಗೈಸ್, ಓಕೆನಾ? ನೋಡಿ ಪಿ ಜಿನಿ ಯಾವ ಥರ ಇದೆ ಅಂತ. 5th ಫ್ಲೋರಲ್ಲಿದೆ ಗೈಸ್. ಇನ್ನು 4ಗೆ ಬಂತು. ಇವತ್ತು ನೋಡೋಣ, ಇದಕ್ಕೆ ಹೋಗೋಣ, ಲಿಫ್ಟಲ್ಲೇ ಹೋಗೋಣ ಅಂತ ಇದ್ದೀನಿ. ಬನ್ನಿ ಲಿಫ್ಟಲ್ಲೇ ಹೋಗೋಣ. ಇವತ್ತು 3ಗೆ ಬಂದಿದೆ, 2nd ಇನ್ನೇನು 1ಗೆ ಬರುತ್ತೆ. ಇವಾಗ ಬಂದ ತಕ್ಷಣ ಹೋಗೋದೆ. ಬನ್ನಿ ಗೈಸ್, ಇವಾಗ ಓಪನ್ ಆಗುತ್ತೆ, ಒಳಗಡೆ ಹೋಗೋಣ. ನೋಡಿ ಇವಾಗ ಓಪನ್ ಆಯಿತು, ಬನ್ನಿ ಹೋಗೋಣ. 3rd ಫ್ಲೋರ್ ಅಂತ ಮೆನ್ಷನ್ ಮಾಡಿದ್ದೀನಿ. 3rd ಫ್ಲೋರಲ್ಲಿ ಇರೋದು. ಬನ್ನಿ ಇವಾಗ ಹೋಗೋಣ. ಡೋರ್ ಕ್ಲೋಸ್ ಮಾಡಿದ್ದೀವಿ. ಬನ್ನಿ ಇವಾಗ ಹೋಗೋಣ. ಯಾವ ರೀತಿ ಇದೆ ಅಂತ ಲಿಫ್ಟ್. ಚೆನ್ನಾಗಿದೆ ಗೈಸ್, ಒಳ್ಳೆ ಮಾಲ್ನಲ್ಲಿ ಇರುತ್ತಲ್ವಾ ಅದೇ ಥರ ಇದೆ. ವೈಬ್ಸ್ ಎಲ್ಲ ಚೆನ್ನಾಗಿದೆ. ಬನ್ನಿ ಇವಾಗ ಫ್ಲೋರ್ ಬಂತು, ಇಳ್ಕೊಳ್ಳೋಣ. ಆಯಿತು, 3rd ಫ್ಲೋರ್ಗೆ ಬಂದಿದ್ದೀನಿ. ಬನ್ನಿ ಇವಾಗ ಹೋಗೋಣ. ನಮ್ಮ ಫ್ರೆಂಡ್ ಇಲ್ಲೇ ರೂಮ್ ಇರೋದು, ಅಲ್ಲೇ ನೋಡಿಕೊಂಡು ಬನ್ನಿ ಹೋಗೋಣ ಗೈಸ್. ಕೇಳಿ ಅದೇನು ಟಾಪಿಕನ್ನು ಡಿಸ್ಕಸನ್ನು ಮಾಡಿ ಆರಾಮಾಗಿ ಹೋಗೋಣ. ಇದು ನ್ಯೂ ಪಿ ಜಿ ಗೈಸ್, ಅದಕ್ಕೋಸ್ಕರ ನೋಡಿ ಎಷ್ಟು ನೀಟ್ನೆಸ್ ಆಗಿದೆ ಅಂತ. ಎಲ್ಲ ರೂಮ್ಸ್ ಆಗಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿದೆ ಗೈಸ್. ನಾನಿರೋದು ಸ್ವಲ್ಪ ಓಲ್ಡ್, ಬಟ್ ಇದು ನ್ಯೂ, ಇವಾಗ ರೀಸೆಂಟಾಗಿ ಮಾಡಿರೋದು. ಬನ್ನಿ ಇವಾಗ ರೂಮ್ ಒಳಗಡೆ ಹೋಗೋಣ. ಓಕೆ, ಇವಾಗ ಆಯಿತು ಗೈಸ್. ರಿಸರ್ಚ್ ಪೇಪರನ್ನು ಯಾವ ಟಾಪಿಕ್ ಅಂತ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಅಂದರೆ ಒಂದು 20 ಪೇಪರನ್ನು ಸೆಲೆಕ್ಟನ್ನು ಮಾಡಿದ್ದೀವಿ. ಅದರಲ್ಲಿ ನೋಟ್ ಎಲ್ಲೆಲ್ಲ ಮಂತ್ ಇದೆ ಅದರೊಳಗಡೆ ಹಾಕಿಬಿಟ್ಟು ಚೆಕ್ ಮಾಡಬೇಕು ಗೈಸ್. ಆಮೇಲೆ ಗೊತ್ತಾಗುತ್ತೆ ಯಾವ್ದು ಚೆನ್ನಾಗಿದೆ ಅಂತ. ಓಕೆ ಗೈಸ್, ಇವಾಗ ಪೇಪರ್ ಎಲ್ಲ ರೆಡಿ ಆಗಿದೆ. ಇವಾಗ ನಮ್ಮ ಪಿ ಜಿಗೆ ಹೋಗೋಣ. ಬನ್ನಿ ಗೈಸ್, ಹೋಗ್ತಾ ಇದ್ದೀನಿ. ಅಂತ ಅಂದರೆ ಆಲ್ರೆಡಿ ಒಂದು ಮೊಸರನ್ನ ತೊಗೊಂಡು ಊಟ ಮಾಡಿ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆಮೇಲೆ ಮಾಮೂಲಿ ವೀಡಿಯೋ ಮಾಡೋದಿದೆಯಲ್ಲ ಅದೊಂದು ಸ್ವಲ್ಪ ಮಾಡಿಬಿಟ್ಟು, ಆಮೇಲೆ ಒಂದು ಸ್ವಲ್ಪ ಚಾಟ್ ಬೋಟಿಂದ ಇನ್ನೊಂದು ಸ್ವಲ್ಪ ಅಪ್ಡೇಟ್ ಮಾಡೋದಿದೆ, ಅದೊಂದು ಸ್ವಲ್ಪ ಅಪ್ಡೇಟ್ ಮಾಡಬೇಕು. ಒಂದೊಂದಾಗೆ ತೋರಿಸ್ತೀನಿ ಬನ್ನಿ ಗೈಸ್. ಓಕೆ ಗೈಸ್, ಇವಾಗ ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ಹೋಗೋಣ. ಡೈರೆಕ್ಟ್ ಇಲ್ಲೇ ಸ್ವಲ್ಪ ಹತ್ತಿರ ಇರೋದಲ್ಲ, ಆರಾಮಾಗಿ ಹೋಗ್ಬೋದು, ಬರ್ಬೋದು ಗೈಸ್. ಸ್ವಲ್ಪ ಇವತ್ತು ಸಂಡೇ ಬೇರೆ, ಸ್ವಲ್ಪ ಸ್ನಾನ ಮಾಡೋದು ಕೂಡ ಇದೆ. ಗೀಝರ್ ಆನ್ ಮಾಡಿ ಇಟ್ಟು ಬಂದಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಅಂದರೆ ನಾನು ಆನ್ ಮಾಡಿದ್ದೆ ಗೀಝರ್, ಬಟ್ ಇಲ್ಲಿ ಪೇಪರ್ ಬೇರೆ ನಾಳೆ ಸಬ್ಮಿಟ್ ಮಾಡ್ಬೇಕಂತ ಇತ್ತು ರಿಸರ್ಚ್ ಮೆಥಡಾಲಜಿ. ಅದಕ್ಕೋಸ್ಕರ ಗ್ರೂಪ್ ಮಾಡಿರಿ ಅಂತ ಹೇಳಿದರು, ಇಂಡಿವಿಜುವಲ್ ಅಲ್ಲ. ಸೊ ಅದಕ್ಕೋಸ್ಕರ ಬೇಗ ಹೋಗಿ ಒಂದು ಪೇಪರನ್ನು ರೆಡಿ ಮಾಡಿ, ಒಂದು 20 ಪೇಪರ್ಸ್ ಎಲ್ಲ ರೆಡಿ ಆಗಿದೆ. ಇನ್ನೇ ನಾಳೆ ಸಬ್ಮಿಟ್ ಮಾಡೋದು ಅಷ್ಟೇ ಗೈಸ್ ಇರೋದು.
ಅಂತ ಅಂದರೆ ಇವಾಗ ಆಲ್ಮೋಸ್ಟ್ ಚಾಟ್ GPT ಆಗಿರ್ಬೋದು ಎಲ್ಲ ಇದೆ, ಆರಾಮಾಗಿ ಮಾಡ್ಬೋದು. ಬಟ್ ರಿಸರ್ಚ್ ಅಂತ ಅಂದರೆ ಅದ್ರ ಡೆಪ್ತಾಗಿ ಸ್ವಲ್ಪ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ಇವಾಗ ಬಂದೆ, ಇನ್ನೇನು ಇವಾಗ ಹೋಗಿ ಊಟ ಮಾಡೋದು ಅಷ್ಟೇ. ಓಕೆ ಗಾಯ್ಸ್, ಇದು ಇವತ್ತಿನ ಈ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಬಹುದು. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ, ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗಾಯ್ಸ್.